ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ನನಗೆ ಎಷ್ಟೇ ನಾ ಟ್ರೈ ಮಾಡಿದ್ರು ತೋಳಿನ ಶೇಪ್ ನಂಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತೇಳಿ. ನಮಗೆ ಯಾಕೆ ಮಿಸ್ಟೇಕ್ ಆಗುತ್ತೆ ಅಂತಂದ್ರೆ, ನಾವು ಆರ್ಮೋಲ್ ಶೇಪ್ನು ಕರೆಕ್ಟಾಗಿ ಹಾಕಿ ತೋಳು ಅಟ್ಯಾಚ್ ಕರೆಕ್ಟಾಗಿ ಮಾಡಿದ್ರೆ ಇಲ್ಲಿ ತೋಳಿನ ಶೇಪ್ನು ಕರೆಕ್ಟಾಗಿ ಬರುತ್ತೆ ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಇವಾಗ ತೋಳಿನ ಶೇಪ್ ಕರೆಕ್ಟಾಗಿ ಹಾಕಿರ್ತೀವಿ, ಆರ್ಮೋಲ್ ಶೇಪ್ ತಪ್ಪು ಮಾಡಿರ್ತೀವಿ. ಇಲ್ಲ ಆರ್ಮೋಲ್ ಶೇಪ್ ನಾವು ಕರೆಕ್ಟ್ ಆಗಿರ್ತೀವಿ, ತೋಳಿನ ಶೇಪ್ ತಪ್ಪು ಮಾಡಿರ್ತೀವಿ. ಈ ತರ ನಾವು ಯಾಕಂದ್ರೆ ನಾವು ತೋಳನ್ನ ಅಟ್ಯಾಚ್ ಮಾಡೋದು ಎಲ್ಲಿ ಮಾಡ್ತೀವಿ, ಇಲ್ಲಿ ಆರ್ಮೋಲ್ ಶೇಪ್ಗೆ ನಾವು ಅಟ್ಯಾಚ್ ಮಾಡ್ತೀವಿ. ಹಂಗಾಗಿ ಎರಡನ್ನೂ ನಾವೇನ್ ಮಾಡಬೇಕು, ಕರೆಕ್ಟಾಗಿ ಅಳತೆ ಮಾಡಿ ಕಟಿಂಗ್ ಮಾಡ್ಕೊಂಡಿರ್ಬೇಕು. ಆರ್ಮೋಲ್ ಶೇಪ್ನ ಕರೆಕ್ಟಾಗಿ ಮಾಡ್ಕೊಂಡಿರ್ಬೇಕು, ತೋಳಿನ ಕಟಿಂಗ್ ನಾವು ಕರೆಕ್ಟಾಗಿ ಮಾಡ್ಕೊಂಡಿರ್ಬೇಕು. ಹಂಗಾದ್ರೆ ಒಂದಕ್ಕೊಂದು ನಮ್ಗೆ ಏನಾದ್ರು ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ, ಮತ್ತೆ ಯಾವುದೇ ರೀತಿ ಮಿಸ್ಟೇಕ್ ಬರೋದಿಲ್ಲ. ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ, ಆರ್ಮೋಲ್ ಶೇಪ್ನ ಯಾವ ತರ ಹಾಕೋದು ಮತ್ತೆ ತೋಳಿನ ಶೇಪ್ನ ನಾವು ಯಾವ ತರ ಹಾಕಿ ಕಟಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಪೂರ್ತಿ ಇವಾಗ ಅಳತೆ ಮಾಡಿ ತೋರಿಸ್ತೀನಿ. ನಾನು ಲಾಸ್ಟ್ ಅಲ್ಲಿ ಎರಡನ್ನೂ ಕಟಿಂಗ್ ಮಾಡಿ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿ ಅಳತೆ ಮಾಡಿ ತೋರಿಸ್ತೀನಿ. ಹಂಗಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ, ಮತ್ತೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೀಟಾಗಿ ಹೇಳ್ಕೊಡ್ತೀನಿ. ಹಂಗಾಗಿ ಯಾರು ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ. ಬಿಸ್ನೆಸ್ ಕಲಿಯಕತ್ತೀರಿ ಅಂದ್ರೆ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಇರುತ್ತೆ, ಮತ್ತೆ ಜಲ್ದಿನ ಅರ್ಥ ಆಗ್ತೈತಿ. ಅಷ್ಟು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ.